ನಮಸ್ಕಾರ. K2 ಕನ್ನಡ ನ್ಯೂಸ್ಗೆ ಸ್ವಾಗತ. ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡ್ ಅಪ್. ಜನಗಣತಿಯೊಂದಿಗೆ ಜಾತಿ ಗಣತಿ ಮಾಡುವ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರದ ನಿರ್ಧಾರ ಸ್ವಾಗತಾರ್ಹ. ಮುಂದಿನ ದಿನಗಳಲ್ಲಿ ಹಿಂದುಳಿದ ಜನರಿಗೆ ಸಾಮಾಜಿಕ ಹಾಗೂ ಶೈಕ್ಷಣಿಕವಾಗಿ ಅನುಕೂಲವಾಗಲಿದೆ ಎಂದು ಮಾಜಿ ವಿಧಾನ ಪರಿಷತ್ ಹಾಗೂ ಬಿಜೆಪಿ ಮುಖಂಡ ಎನ್ ಶಂಕರಪ್ಪ ಅವರು ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ, ದೇಶದ ಸ್ವತಂತ್ರ ಇತಿಹಾಸದ ಪೂರ್ವದಲ್ಲಿ ಯಾವ ಸರ್ಕಾರ ತೆಗೆದುಕೊಳ್ಳದ ದಿಟ್ಟ ನಿರ್ಧಾರವನ್ನು ಮೊಟ್ಟ ಮೊದಲ ಬಾರಿಗೆ ನರೇಂದ್ರ ಮೋದಿ ನಾಯಕತ್ವದಲ್ಲಿ ಕೇಂದ್ರ ಬಿಜೆಪಿ ಸರ್ಕಾರ ಐತಿಹಾಸಿಕ ದಾಖಲೆ ಮಾಡಿದೆ. ಕೇಂದ್ರ ಸರ್ಕಾರ ಸಚಿವ ಸಂಪುಟದಲ್ಲಿ ಘೋಷಣೆ ಮಾಡಿರುವುದನ್ನು ವಿಪಕ್ಷಗಳು ಸ್ವಾಗತಿಸುವೆ ಎಂದರು. ಸ್ವತಂತ್ರದ ನಂತರ ದೇಶಾದ್ಯಂತ ಜಾತಿ ಗಣತಿ ನಡೆಯುತ್ತಿರುವುದು ಇದೇ ಮೊದಲು. 1931ರ ಜನಗಣತಿಯ ನಂತರ ಜಾತಿ ಗಣತಿಯನ್ನು ಕೈಬಿಡಲಾಗಿತ್ತು. ಸ್ವತಂತ್ರ ನಂತರ ಮೋದಿ ನೇತೃತ್ವದಲ್ಲಿ ಜಾತಿ ಗಣತಿ ಮತ್ತು ಜನಗಣತಿ ಸಮೀಕ್ಷೆ ಮಾಡುವ ಐತಿಹಾಸಿಕ ನಿರ್ಧಾರ ಸ್ವಾಗತಾರ್ಹ ಎಂದರು. ಬಡವರು ಹಿಂದುಳಿದವರನ್ನು ಮುಖ್ಯವಾಹಿನಿಗೆ ತರಲು ಅನುಕೂಲ, ಹಿಂದುಳಿದವರಿಗೆ ನ್ಯಾಯ ಒದಗಿಸುವ ನಿಟ್ಟಿನಲ್ಲಿ ಕೇಂದ್ರದ ಮಹತ್ವದ ತೀರ್ಮಾನ ಕೈಗೊಂಡಿದೆ ಎಂದರು. ಸ್ವತಂತ್ರದ ನಂತರ ನಡೆದ ಎಲ್ಲ ಜನಗಣತಿಗಳಲ್ಲಿ ಜಾತಿಯನ್ನೇ ಸೇರಿಸಿರಲಿಲ್ಲ. ಕಾಂಗ್ರೆಸ್ ಸರ್ಕಾರಗಳು ಯಾವಾಗಲೂ ಜಾತಿ ಗಣತಿ ವಿರೋಧಿಸಿವೆ. ಕಾಂಗ್ರೆಸ್ ಪಕ್ಷವು ಈ ವಿಷಯವನ್ನು ರಾಜಕೀಯ ಸಾಧನವಾಗಿ ಬಳಸಿಕೊಂಡಿದೆ ಎಂದು ಅವರು ವಾಗ್ದಾಳಿ ನಡೆಸಿದರು. ಹಿಂದುಳಿದ ಆಯೋಗದ ಕಾಂತರಾಜ ವರದಿ ಗೊಂದಲದಿಂದ ಕೂಡಿದೆ ಮತ್ತು ಅವೈಜ್ಞಾನಿಕವಾಗಿದೆ ಎಂದು ಹೇಳಿದರು. ಜನಗಣತಿ ಮತ್ತು ಜಾತಿ ಗಣತಿಯನ್ನು ಯಾರು ಮಾಡಲಿಲ್ಲ. ಆದರೆ ಇದರ ಬಗ್ಗೆ ಕರ್ನಾಟಕ ರಾಜ್ಯದೊಳಗೆ ಇತ್ತೀಚೆಗೆ ಬಂದಿರತಕ್ಕಂಥ ಒಂದು ಹಿಂದುಳಿದ ವರ್ಗದ ಆಯೋಗದಿಂದ ಹೇಳಿ ಘೋಷಣೆ ಮಾಡಿದ್ದಾರೆ. ಎಲ್ಲ ಜಾತಿ ಗಣತಿ ಹಿಂಗದ, ಎಷ್ಟು ಈ ಕಮ್ಯುನಿಟಿ ಇಷ್ಟದ, ಈ ಕಮ್ಯುನಿಟಿ ಇಷ್ಟದ, ಇಷ್ಟದ ಒಂದು ಲೆಕ್ಕಪತ್ರವನ್ನು ಸರ್ಕಾರ ಜನರ ಮುಂದೆ ಇಟ್ಟಿದೆ. ಇದು ಗೊಂದಲದ ಗೂಡಾಗಿದೆ ಮತ್ತು ಅವೈಜ್ಞಾನಿಕವಾಗಿ ಮಾಡಿರ್ತಕ್ಕಂಥದ್ದು. ನಿಮಗೊಂದು ನೆನಪಿರಲಿ, ಹಿಂದುಳಿದ ವರ್ಗ ಆಯೋಗದ ಅಧ್ಯಕ್ಷ ನಾನು ಆಗಿದ್ದೆ. ಅದು ನಾನು ತಯಾರು ಮಾಡಿರ್ತಕ್ಕಂಥ ಫಾರ್ಮೆಟ್. ಅವಾಗ ಮಾಡಿದ ಕೂಡಲೇ ನಾನೆಲ್ಲ ರೆಡಿ ಮಾಡಿದರೆ ನಮ್ಮ ಸರ್ಕಾರ ಹೋಯಿತು, ದುಡ್ಡು ಕೊಡಲಿಲ್ಲ. ಕೊನೆಯದವಾಗ ಸಿದ್ದರಾಮಯ್ಯ ಸರ್ಕಾರ ಬಂದು 6 ತಿಂಗಳವರೆಗೂ ನಾನು ಇದ್ದೆ ಅಧ್ಯಕ್ಷನಾಗಿ. ಆದರೆ ಅವರು ಸ್ಯಾಂಕ್ಷನ್ ಮಾಡಲಿಲ್ಲ, ಹಣ ಸ್ಯಾಂಕ್ಷನ್ ಮಾಡಲಿಲ್ಲ. ಈ ಒಂದು ಸರ್ವೆ ಮಾಡಲಿಕ್ಕೆ ಹಿಂದುಳಿದ ವರ್ಗ ಆಯೋಗಕ್ಕೂ ಜನಗಣತಿ ಮಾಡ್ತಕ್ಕಂಥ ಅಧಿಕಾರ ಇಲ್ಲ. ನೋ ಪವರ್ಸ್ ಎಟ್ ಆಲ್. ಆ್ಯಕ್ಟ್ನಾಗದ ಇಲ್ಲ, ಕಾನೂನು ಪ್ರಕಾರ ಜನಗಣತಿ ಮಾಡ್ತಕ್ಕಂಥದ್ದು ಅಧಿಕಾರ ಇಲ್ಲ. ಒಂದು ಇದೆ, ಹಿಂದುಳಿದ ವರ್ಗದ ಶೈಕ್ಷಣಿಕ ಮತ್ತು ಸಾಮಾಜಿಕ ಹಿಂದುಳಿದ ಬಗ್ಗೆ ಸರ್ವೆ ಮಾಡಬಹುದು. ಅದು ಮಾಡಲಿಕ್ಕೆ ನಾವೆಲ್ಲ ರೆಡಿ ಮಾಡಿದ್ದೀವಿ. ಅದು ಬಿಡು ಅಕಸ್ಮಾತಾಗಿ ನಮ್ಮ ಸರ್ಕಾರ ಹೋಯಿತು. ನಾನು ಹಾಗೆ ಒಂದು 6 ತಿಂಗಳು ಮುಂದುವರೆದೆ ಮತ್ತು ಆಮೇಲೆ ತೆಗೆದುಬಿಟ್ರು ಕಾಂಗ್ರೆಸ್ ಸರ್ಕಾರ ಬಂದು ಕೂಡ. ನಿಜವಾಗಿ ಹೇಳಿದರೆ ಆಯೋಗದ ಅಧ್ಯಕ್ಷರನ್ನು ತೆಗೆದಕ್ಕೆ ಬರೋದಿಲ್ಲ. ಆದರೆ ಇವರು ಒಂದು ಕ್ಲಾಸ್ ಮಾಡಿಕೊಂಡು ತೆಗೆದಿದ್ದಾರೆ. ಇಟ್ ಈಸ್ ಎ ಪರ್ಮನೆಂಟ್ ಕಮಿಷನ್ ಆಲ್ ಓವರ್ ಇಂಡಿಯಾ, ಎನಿ ಸ್ಟೇಟ್ ನೋಡಬಹುದು. ಒಳ ಮೀಸಲಾತಿ ಅನುಷ್ಠಾನ ಪೂರ್ವ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಕೈಗೊಂಡ ಮೇ 5ರಿಂದ 17ವರೆಗೆ ಮನೆ ಮನೆಗೆ ಜಾತಿ ಗಣತಿ ಸಮೀಕ್ಷೆಯಲ್ಲಿ ಮಾದಿಗ ಸಮಾಜದ ಜನರು ಕಾಲಂ 61ರ ಸಂಖ್ಯೆಯಲ್ಲಿ ಕಡ್ಡಾಯವಾಗಿ ಮಾದಿಗ ದಾಖಲಿಸಬೇಕು ಎಂದು ಮಾದಿಗ ದಂಡೋರ ರಾಜ್ಯಾಧ್ಯಕ್ಷರಾದ ನರಸಪ್ಪ ದಂಡೋರ ಅವರು ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ, ಕಳೆದ 30 ವರ್ಷದ ನಿರಂತರ ಹೋರಾಟದ ಫಲ ಈಗ ಕೊನೆಯ ಹಂತಕ್ಕೆ ತಲುಪಿದ್ದು, ಈ ಹಿನ್ನೆಲೆ ಜಾತಿ ಸಮೀಕ್ಷೆ ಅಧಿಕಾರಿಗಳು ಮನೆಗೆ ಭೇಟಿ ಸಮಯದಲ್ಲಿ ಪರಿಶಿಷ್ಟ ಜಾತಿಯ ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರ, ಎಸ್ಸಿ ಹಾಗೂ ಅರ್ಜಿನ ಎಂಬ ಪದಗಳನ್ನು ಬಳಸದೆ ನೇರವಾಗಿ ಜಾತಿ ಕಾಲಂ 61ರಲ್ಲಿ ಮಾದಿಗ ಎಂದು ನಮೂದಿಸಬೇಕು ಎಂದು ಅವರು ಮನವಿ ಮಾಡಿದರು. ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ಜಾರಿಗೆ ಸರ್ಕಾರ ಈಗಾಗಲೇ ಎಲ್ಲ ಸಿದ್ಧತೆಗಳನ್ನು ಪೂರ್ಣಗೊಳಿಸಿದೆ. ಒಳ ಮೀಸಲಾತಿ ಜಾರಿ ಪೂರ್ವ ದತ್ತಾಂಶ ಸಂಗ್ರಹಕ್ಕಾಗಿ ಈ ಸಮೀಕ್ಷೆ ನಡೆಯಲಿದೆ. ದಿನಾಂಕ 5ರಿಂದ 17ವರೆಗೆ ಜಾತಿವಾರು ಸಮೀಕ್ಷೆ ನಡೆಯಲಾಗುತ್ತದೆ. ಸಮೀಕ್ಷೆಯ ಸಂದರ್ಭದಲ್ಲಿ ಮಾದಿಗ ಸಮುದಾಯದ ಜನಾಂಗದ ಉಪಪಂಗಡಗಳು ಏನೇ ಇದ್ದರೂ ಮಾದಿಗ ಎಂದು ನಮೂದಿಸಬೇಕು ಎಂದು ಅವರು ಮನವಿ ಮಾಡಿದರು. ವಲಸೆ ಹೋದವರನ್ನು ಅಧಿಕಾರಿಗಳ ಸಮೀಕ್ಷೆ ಮಾಡುವ ಮುನ್ನ
ಕರೆಯಿಸಬೇಕು. ಯಾವುದೇ ಕಾರ್ಯಕ್ರಮಗಳಿಗೆ ಹೋಗದಂತೆ ಮನೆಯಲ್ಲಿ ಇದ್ದು ಜಾತಿ ಹೆಸರು ನೋಂದಣಿ ಮಾಡಬೇಕು ಎಂದು ಅವರು ಹೇಳಿದರು. ಅದೇ ರೀತಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕೂಡ ಆಡಳಿತ ಪಕ್ಷ ಮೀಸಲಾತಿಯನ್ನು 2 ತಿಂಗಳ ಒಳಗೆ ಜಾರಿಗೊಳಿಸುತ್ತೇವೆ ಎಂದು ಭರವಸೆ ನೀಡಿತ್ತು. ಆದರೆ ಗೌರವಾನ್ವಿತ ನ್ಯಾಯಮೂರ್ತಿ ಎಚ್.ಎನ್. ನಾಗಮೋಹನ್ ದಾಸ್ ಏಕಸದಸ್ಯ ವಿಚಾರಣಾ ಆಯೋಗಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಪರಿಶಿಷ್ಟ ಜಾತಿಯ 101 ಜಾತಿಗಳಲ್ಲಿ ರಾಜ್ಯದಲ್ಲಿ ಪುನಃ ಜಾತಿ ಸಮೀಕ್ಷೆ ಮತ್ತು ಆರ್ಥಿಕ, ಉದ್ಯೋಗ, ಶಿಕ್ಷಣ, ರಾಜಕೀಯ ವಲಯಗಳಲ್ಲಿ ಸಮೀಕ್ಷೆ ನಡೆಸಬೇಕೆಂದು ಆದೇಶ ಹೊರಡಿಸಿದ್ದಾರೆ. ಈ ಆದೇಶದ ಹಿನ್ನೆಲೆ ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರ, ಎಸ್ಸಿ, ಹರಿಜನ, ಕ್ರೈಸ್ತರು ಈ ಪದಗಳನ್ನು ತಿರಸ್ಕರಿಸಿ ಮೇ 5ರಂದು 17ರವರೆಗೂ ಮನೆ ಮನೆಗೆ ಜಾತಿ ಸಮೀಕ್ಷೆ ಕಾರ್ಯಕ್ರಮ ರಾಜ್ಯ ಸರ್ಕಾರ ಕೈಗೊಂಡಿದೆ. ಇವತ್ತು ಕಾರ್ಯಕ್ರಮದಲ್ಲಿ ಇಡೀ ರಾಜ್ಯದ 31 ಜಿಲ್ಲೆಗಳಲ್ಲಿ ಕೂಡ ರಾಜ್ಯಾದ್ಯಂತ ಈ ಒಂದು ಸಮೀಕ್ಷೆ ಕಾರ್ಯಕ್ರಮ ಎಲ್ಲ ನನ್ನ ಸಮುದಾಯದ ಬಂಧುಗಳು ಪ್ರತ್ಯೇಕವಾಗಿ ಮಾದಿಗತೆ ಬರೆಸಬೇಕಂತೇಳಿ ನಾವು ಮಾದಿಗ ದಳದ ರಾಜ್ಯಾಧ್ಯಕ್ಷನಾಗಿ ನಾನು ನನ್ನ ಸಮುದಾಯದಲ್ಲಿ ಕಳೆದ ವಿನಂತಿಯನ್ನು ಮಾಡ್ತಾ ಇದ್ದೀನಿ. ಯಾಕಂತಂದ್ರೆ ಸುದೀರ್ಘ 30 ವರ್ಷಗಳ ಹೋರಾಟದ ಪ್ರತಿಫಲ ಈಗ ಅಂತಿಮ ಘಟ್ಟದಲ್ಲಿ ಇದ್ದೀವಿ ನಾವು. ಎಚ್.ಎನ್. ನಾಗಮೋಹನ್ ದಾಸ್ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ದತ್ತಾಂಶ ಸ್ವೀಕರಣೆ ಮಾಡಿ ಕೂಡಲೇ ಎಲ್ಲ ಸಮುದಾಯಕ್ಕೆ ನ್ಯಾಯ ಸಿಗುವಾಗಿ ಪರಿಶಿಷ್ಟ ಜಾತಿಯಲ್ಲಿ ಬರುವಂತಹ 101 ಜಾತಿಗಳಿಗೆ ಸಾಮಾಜಿಕ ನ್ಯಾಯ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಎಲ್ಲ ರಂಗಗಳಲ್ಲಿ ಯಾರಿಗೂ ಕೂಡ ಅನ್ಯಾಯ ಆಗದಂತೆ ಪರಿಶಿಷ್ಟ ಜಾತಿಯಲ್ಲಿ ಬರುವಂತಹ 101 ಜಾತಿಗಳಿಗೆ ಸಮೀಕ್ಷೆ ಕಾರ್ಯಕ್ರಮ ಮೇ 5ರಂದು ಎಲ್ಲ ಜಿಲ್ಲೆಗಳಲ್ಲಿ ಬರ್ತಾ ಇದ್ದಾರೆ. ಹಾಗಾಗಿ ಪ್ರತಿ ಮನೆಗೆ ಬಂದಂತ ಅಧಿಕಾರಿಗಳ ಮಧ್ಯದಲ್ಲಿ ನಮ್ಮ ಮೂಲ ಜಾತಿ ಮಾದಿಗ, ಉಪಜಾತಿ ಮಾದಿಗ, ಎಸ್ಸಿ ಮಾದಿಗ, ಯಾಕಂದ್ರೆ ಎಸ್ಸಿ ಪಟ್ಟಿಯಲ್ಲಿ 101 ಜಾತಿ ಬರುವುದರಿಂದ ಪ್ರತ್ಯೇಕವಾಗಿ ನನ್ನ ಸಮುದಾಯದಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ. ದಯವಿಟ್ಟು ಏನು ಇವತ್ತು 30 ವರ್ಷಗಳ ಹೋರಾಟದ ಪ್ರತಿಫಲ ಮೇ 4ರಂದು ಮಹರ್ಷಿ ಭಗೀರಥ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸಲಾಗುವುದು ಎಂದು ಉಪ್ಪರ ಸಮಾಜ ಸಂಘದ ಪ್ರಧಾನ ಕಾರ್ಯದರ್ಶಿ ಎಂ. ಚಂದ್ರಶೇಖರ್ ಅವರು ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜಿಲ್ಲಾ ಆಡಳಿತ ಹಾಗೂ ಜಿಲ್ಲಾ ಉಪ್ಪರ ಸಮಾಜ ಸಂಘದ ಸಹಯೋಗದಲ್ಲಿ ಮೇ 4ರಂದು ಬೆಳಗ್ಗೆ 11:30ಕ್ಕೆ ರಂಗಮಂದಿರದಲ್ಲಿ ಮಹರ್ಷಿ ಭಗೀರಥ ಜಯಂತಿ ಕಾರ್ಯಕ್ರಮ ಅದ್ದೂರಿಯಾಗಿ ಆಚರಿಸಲು ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಎಂದರು. ಅಂದು ಬೆಳಗ್ಗೆ 9 ಗಂಟೆಗೆ ನಗರದ ಬೇಸ್ವರಪೇಟೆಯ ಉಪ್ಪರವಾಡಿ ಶ್ರೀ ವೆಂಕಟೇಶ್ವರ ಸ್ವಾಮಿಯ ದೇವಸ್ಥಾನದಿಂದ ಕುಂಭ ಹಾಗೂ ವಿವಿಧ ಕಲಾ ತಂಡದೊಂದಿಗೆ ಮಹರ್ಷಿ ಭಗೀರಥ ಅವರ ಭಾವಚಿತ್ರದ ಮೆರವಣಿಗೆ ನಡೆಯಲಿದೆ. ಜಯಂತಿ ಕಾರ್ಯಕ್ರಮದಲ್ಲಿ ಜಿಲ್ಲೆ ಎಲ್ಲ ಜನಪ್ರತಿನಿಧಿಗಳು ಹಾಗೂ ಗಣ್ಯರು, ಮುಖಂಡರು ಭಾಗವಹಿಸಲಿದ್ದಾರೆ ಎಂದರು. ಈ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಎಲ್ಲ ಸಮಾಜದ ಬಾಂಧವರು ಹಾಗೂ ಉಪ್ಪರ ಸಮಾಜದ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಎಂದು ಅವರು ಮನವಿ ಮಾಡಿದರು. 2024-2025 ಸಾಲಿನಲ್ಲಿ ಪಿಯುಸಿ ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡಲಾಗುತ್ತದೆ ಎಂದು ಹೇಳಿದರು. ಜಿಲ್ಲಾ ಉಪ್ಪಾರ ಸಮಾಜ ಸೇವಾ ಸಂಘ ರಾಯಚೂರು ಹಾಗೂ ಜಿಲ್ಲಾ ಆಡಳಿತ ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆ ಸಹಯೋಗದಿಂದ ಮಹರ್ಷಿ ಭಗೀರಥ ಜಯಂತಿಯನ್ನು ಆಚರಿಸಲಾಗುತ್ತದೆ. 3-4 ವರ್ಷಗಳಿಂದ ಕೊರೋನಾ ಹಾಗೂ ಚುನಾವಣೆ ನಿಷೇಧ ಹಿನ್ನೆಲೆಯಿಂದ ಮಹರ್ಷಿ ಭಗೀರಥ ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಿಸಲು ಸಾಧ್ಯವಾಗಿರುವುದಿಲ್ಲ. ಪ್ರಸ್ತುತ ರಾಜ್ಯದಲ್ಲಿ ಜಾತಿಯ ಮುನ್ನೆಲೆಯಿಟ್ಟು ಎಲ್ಲ ಸಮಾಜದವರು ಅವರ ಸಂಬಂಧಪಟ್ಟ ಮಾನ್ಯರ ಜಯಂತಿಗಳನ್ನು ಬಹಳ ಅದ್ದೂರಿಯಾಗಿ ಆಚರಿಸಿದ್ದು ಅವರ ಜಾತಿಯ ಜನಸಂಖ್ಯೆಗಳನ್ನು ಪ್ರದರ್ಶಿಸುತ್ತಾರೆ. ಒಂದು ವೇಳೆ ನಾವು ಸಮಾಜದ ಬಲವನ್ನು ತೋರಿಸುತ್ತೀರಿ, ನಮ್ಮ ಸಮಾಜಕ್ಕೆ ರಾಜ್ಯದಲ್ಲಾಗಲಿ ಹಾಗೂ ಸಮಾಜದ ಯಾವುದೇ ಕ್ಷೇತ್ರಗಳಲ್ಲಾಗಲಿ ನಮಗೆ ಮನ್ನಣೆ ನೀಡುವುದಿಲ್ಲ. ಇದರಿಂದ ನಮ್ಮ ಮುಂದಿನ ಪೀಳಿಗೆಗೆ ಸಾಮರ್ಥ್ಯವಾಗಿ ಹಾಗೂ ಶೈಕ್ಷಣಿಕವಾಗಿ ತುಂಬ ತೊಂದರೆ ಆಗಿದೆ. ಪ್ರಯುಕ್ತ ಈ ಸಲದ ಭಗೀರಥ ಜಯಂತಿಯನ್ನು ಬಹಳ ವಿಜೃಂಭಣೆಯಿಂದ ಆಚರಿಸುವುದು ಅವಶ್ಯವಾಗಿದೆ. ಆದ್ದರಿಂದ ನಗರದ ಹಾಗೂ ಗ್ರಾಮೀಣ ಪ್ರದೇಶದ ಉಪ್ಪಾರ ಸಮಾಜದ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಮಹರ್ಷಿ ಭಗೀರಥ ಜಯಂತಿಯಲ್ಲಿ ನಮ್ಮ ಸಮಾಜದ ಬಲವನ್ನು ತೋರಿಸುವುದು ಅವಶ್ಯಕವಾಗಿದೆ. ಅದರಂತೆ ಜಯಂತಿಯಂದು ಮಹರ್ಷಿ ಭಗೀರಥ ಭಾವಚಿತ್ರ ಮೆರವಣಿಗೆ ದಿನಾಂಕ 4/5/2025 ಬೆಳಗ್ಗೆ 9 ಗಂಟೆಗೆ ರಾಯಚೂರು ನಗರದ ಬೇಸ್ವರಪೇಟೆಯ ಉಪ್ಪರವಾಡಿ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಿಂದ ಕುಂಭಗಳೊಂದಿಗೆ ಹಾಗೂ ವಿವಿಧ ಕಲಾ ತಂಡಗಳೊಂದಿಗೆ ಮೆರವಣಿಗೆ ಪ್ರಾರಂಭವಾಗುತ್ತದೆ. ಈ ಸಮಾರಂಭದಲ್ಲಿ ಸಂಸದರು ಹಾಗೂ ಶಾಸಕರು, ವಿಧಾನ ಪರಿಷತ್ ಸದಸ್ಯರು
ಹಾಗೂ ಹಿಂದುಳಿದ ಎಲ್ಲ ಸಮಾಜದ ಗಣ್ಯರು ಭಾಗವಹಿಸುತ್ತಾರೆ. ಪ್ರಯುಕ್ತ ನಗರದ ಹಾಗೂ ಗ್ರಾಮೀಣ ಭಾಗದ ಉತ್ಪಾದಕರುಗಳು ಮೆರವಣಿಗೆಯಲ್ಲಿ ಭಾಗವಹಿಸಿ ಅತಿ ವಿಜೃಂಭಣೆ ಜಯಂತಿಯನ್ನು ಆಚರಿಸುವ ನಮ್ಮ ಸಮಾಜದ ಸುಂದರವನ್ನು ತೋರಿಸುವ ತಪ್ಪದೆ ಎಲ್ಲರೂ ಭಾಗವಹಿಸುವಂತೆ ಜಿಲ್ಲಾ ಉತ್ಪಾದಕ ಸಮಾಜ ಸೇವಾ ಸಂಘ ವಿನಂತಿ. ಇನ್ನು ಹೆಚ್ಚಿನ ಮಂಗಳೂರಿನಲ್ಲಿ ಇಂದು ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣ. ಸುಹಾಸ್ ಹತ್ಯೆ ಖಂಡಿಸಿ ರಾಯಚೂರಿನಲ್ಲಿ ಪ್ರತಿಭಟನೆ ನಡೆಸಿದ ಬಿಜೆಪಿ ಕಾರ್ಯಕರ್ತರು. ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿ ಸರ್ಕಾರದ ವಿರುದ್ಧ ಆಕ್ರೋಶ. ನೀತಿಗೆಟ್ಟ ಸಿಎಂ ಹಾಗೂ ಗೃಹ ಸಚಿವರು ಜಿಹಾದಿ ಮನಸ್ಥಿತಿ ಹೊಂದಿದ್ದಾರೆ. ನಿಮ್ಮ ಮನಸ್ಥಿತಿ ಹೀಗೆ ಮುಂದುವರೆದರೆ ನಾವು ಬೀದಿಗೆ ಇಳಿಯಬೇಕಾಗುತ್ತದೆ. ಸರ್ಕಾರಕ್ಕೆ ಎಚ್ಚರಿಕೆ ನೀಡಿ ಆಕ್ರೋಶ ಹೊರಹಾಕಿದ ಬಿಜೆಪಿ ಕಾರ್ಯಕರ್ತರು. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಹಿಂದೂ ಕಾರ್ಯಕರ್ತರನ್ನು ಕೊಲೆ ಮಾಡಿಸುವ ಕೆಲಸ ಮಾಡುತ್ತಿದೆ. ರಾಜ್ಯದಲ್ಲಿ ಹಿಂದೂಗಳಿಗೆ ರಕ್ಷಣೆ ಇಲ್ಲದ ಕಾಲಘಟ್ಟದಲ್ಲಿ ಇದ್ದೇವೆ. ರಾಜ್ಯದಲ್ಲಿ ಪೊಲೀಸರಿಗೆ ರಕ್ಷಣೆ ಇಲ್ಲದಂತಾಗಿದೆ. ಇನ್ನು ಸಾಮಾನ್ಯರಿಗೆ ನ್ಯಾಯ ಸಿಗುತ್ತಾ? ಹಿಂದೂ ಸಮಾಜ ಜಾಗೃತವಾಗಿದೆ. ಸಿದ್ದರಾಮಯ್ಯನವರಿಗೆ ನಿಮಗೆ ಎಚ್ಚರಿಕೆ ಗಂಟೆ ಇದು. ಹೇಗೆ ಕಾನೂನು ಸುವ್ಯವಸ್ಥೆ ಹಾಳು ಮಾಡಿ ಹಿಂದೂಗಳ ಕಗ್ಗೊಳಿಗೆ ಮುಂದಾದರೆ ಮುಂದಿನ ದಿನಗಳಲ್ಲಿ ಹಿಂದೂ ಸಮಾಜ ತಕ್ಕ ಪಾಠ ಕಲಿಸಲಿದೆ ಎಂದು ಅಸಮಾಧಾನ. ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಭಾರತೀಯ ಜನತಾ ಪಾರ್ಟಿ ರಾಯಚೂರು ಜಿಲ್ಲೆಯ ವತಿಯಿಂದ ನಿನ್ನೆ ನಡೆದಕ್ಕಂಥ ಸುಹಾಸ್ ಶೆಟ್ಟಿ ಅಂತಕ್ಕಂಥ ಹಿಂದೂ ನಾಯಕನ ಒಂದು ಕಗ್ಗೊಲೆಯನ್ನು ವಿರೋಧಿಸಿ ಇವತ್ತು ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಬಂಧುಗಳೇ, ತಮಗೆ ಗೊತ್ತಿರಲಿ, ಕಾಂಗ್ರೆಸ್ ಸರ್ಕಾರ ಯಾವಾಗ ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರುತ್ತೆ ಅವಾಗ ಹಿಂದೂ ನಾಯಕರನ್ನು ಅವ್ರನ್ನ ಟಾರ್ಗೆಟ್ ಮಾಡಿ ಅವ್ರನ್ನ ಕೊಲೆ ಮಾಡಿಸುವಂಥ ಕಾರ್ಯವನ್ನು ಈ ಕಾಂಗ್ರೆಸ್ ನೇತೃತ್ವದ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಪ್ರತಿ ಸಲ ಅಧಿಕಾರಕ್ಕೆ ಬಂದಾಗೆಲ್ಲ ಮಾಡ್ತಾ ಬಂದಿದೆ. ಇವತ್ತು ಕೂಡ ಅದೇ ಕೆಲಸವನ್ನು ಅವರು ಮುಂದುವರಿಸಿದ್ದಾರೆ. ಇವತ್ತು ಈ ರಾಜ್ಯದಲ್ಲಿ ಹಿಂದೂಗಳಿಗೆ ರಕ್ಷಣೆ ಇಲ್ಲದಂಥ ಕಾಲಘಟ್ಟದಲ್ಲಿ ಇದ್ದೀವಿ. ಹಿಂದೂಗಳಿಗೆ ರಕ್ಷಣೆ ಹೋಗೋದಾಗ ಪೊಲೀಸರಿಗೆ ಇವತ್ತು ರಕ್ಷಣೆ ಇಲ್ಲದಂಥ ಕಾಲ ಇದೆ. ಇವತ್ತು ಮೊನ್ನೆ ನಡೆದಕ್ಕಂಥ ಒಂದು ಕಾರ್ಯಕ್ರಮದಲ್ಲಿ, ಬೆಳಗಾವಿಯಲ್ಲಿ ನಡೆದಕ್ಕಂಥ ಕಾರ್ಯಕ್ರಮದಲ್ಲಿ ಯಾರೋ ಘೋಷಣೆ ಕೂಗಿದ್ರು ಅಂತೇಳಿ ಇವತ್ತು ಅಲ್ಲಿರ್ತಕ್ಕಂಥ SP ಅವ್ರ ಮೇಲೇ ಕೈ ಮಾಡುವಂಥ ಒಂದು ಸಣ್ಣತನಕ್ಕೆ ಇವತ್ತು ಇಂದಿನ ಮುಖ್ಯಮಂತ್ರಿಗಳು ಹೇಳಿದಾಗ ಇನ್ನು ಬೇರೆಯವರಿಗೆ ರಕ್ಷಣೆ ಈ ರಾಜ್ಯದಲ್ಲಿ ಸಿಗಲಿಕ್ಕೆ ಸಾಧ್ಯ ಇದೆನಾ? ಹಾಗಾಗಿ ಹಿಂದೂ ಸಮಾಜ ಜಾಗೃತವಾಗಿದೆ. ಇವತ್ತು ಸಿದ್ದರಾಮಯ್ಯನವರೇ, ನಿಮಗೆ ಎಚ್ಚರಿಕೆ ಗಂಟೆ. ಇದೇ ರೀತಿ ನೀವೇನಾದರೂ ಈ ಕಾನೂನು ಸುವ್ಯವಸ್ಥೆಯನ್ನು ಹಾಳು ಮಾಡಿ ಇವತ್ತು ಹಿಂದೂಗಳ ಕಗ್ಗೊಲೆಗೆ ಮುಂದಾದರೆ ನಿಮ್ಮ ಸರ್ಕಾರವನ್ನು ಹಿಂದೂ ಸಮಾಜ ಒಳ ಮೀಸಲಾತಿ ಅನುಷ್ಠಾನ ಪೂರ್ವ ಪರಿಶಿಷ್ಟ ಜಾತಿ ಸಮೀಕ್ಷೆಯಲ್ಲಿ ಕೊರಮರಾಗಿದ್ದಲ್ಲಿ ಕೊರವ ಹಾಗೂ ಕೊರಚರಾಗಿದ್ದಲ್ಲಿ ಕೊರಚ ಎಂದು ನಮೂದಿಸಬೇಕು ಎಂದು ರಾಯಚೂರು ಜಿಲ್ಲಾ ಕೊರವ ಕೊರಚ ಸಮಾಜ ಸೇವಾ ಸಂಘದ ಜಿಲ್ಲಾಧ್ಯಕ್ಷರಾದ ಹುಲಿಗಪ್ಪ ಮಾಣಿಕ ವಕೀಲರು ಅವರು ಮನವಿ ಮಾಡಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ, ರಾಜ್ಯ ಸರ್ಕಾರ ಒಳ ಮೀಸಲಾತಿ ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ ನಿವೃತ್ತ ನ್ಯಾಯಮೂರ್ತಿ HN ನಾಗಮೋಹನ್ ದಾಸ್ ಅವರ ಅಧ್ಯಕ್ಷತೆಯಲ್ಲಿ ಏಕಸದಸ್ಯ ಆಯೋಗವನ್ನು ರಚಿಸಿದೆ. ಪ್ರಸ್ತುತ ಈ ಆಯೋಗ ಪರಿಶಿಷ್ಟ ಜಾತಿಗಳ ಅಂತರ ಹಿಂದುಳಿದಿರುವಿಕೆ ಅಂಕಿ ಅಂಶಗಳ ಲಭ್ಯವಿಲ್ಲದ ಹಿನ್ನೆಲೆಯಲ್ಲಿ 101 ಪರಿಶಿಷ್ಟ ಜಾತಿಗಳ ಸ್ಥಿತಿಗಳ ದತ್ತಾಂಶವನ್ನು ಸಂಗ್ರಹಿಸಲು ಮನೆ ಸಮೀಕ್ಷೆ ಮಾಡುವಂತೆ ರಾಜ್ಯ ಸರ್ಕಾರವು ಆದೇಶ ಮಾಡಿರುವುದರಿಂದ ರಾಜ್ಯಾದ್ಯಂತ ಮೇ 5ರಿಂದ 17ವರೆಗೆ ಜಾತಿ ಗಣತಿಯನ್ನು ಆರಂಭಿಸಲಿದೆ ಎಂದರು. ಜಾತಿವಾರು ಸಮೀಕ್ಷೆ ನಡೆಸಲಾಗುತ್ತಿದೆ. ಸಮೀಕ್ಷೆಯ ಸಂದರ್ಭದಲ್ಲಿ ಸಮುದಾಯದ ಜನಾಂಗದ ಕೊರವ ಕೊರಚ ಎಂದು ನಮೂದಿಸಬೇಕು ಎಂದು ತಿಳಿಸಿದರು. ಅದರ ಪ್ರಕಾರ ಆಲ್ರೆಡಿ 2,09,568 ಕೊರಮ ಪಂಜಾಬ್, ಹರಿಯಾಣ, ಆಂಧ್ರ ಪ್ರದೇಶ, ತೆಲಂಗಾಣ, ತಮಿಳುನಾಡು, ಕರ್ನಾಟಕ ರಾಜ್ಯಗಳಲ್ಲಿ ಒಳ ಮೀಸಲಾತಿ ಪರ ಮತ್ತು ವಿರೋಧ ಹೋರಾಟಗಳು ತೀವ್ರಗೊಂಡಿದ್ದವು. ತದನಂತರ 2005ರಲ್ಲಿ ಆಂಧ್ರ ಪ್ರದೇಶ, ಪಂಜಾಬ್ ಪ್ರಕರಣಗಳಲ್ಲಿ ಸುಪ್ರೀಂ ಕೋರ್ಟ್ 2022ರಲ್ಲಿ ಒಳ ಮೀಸಲಾತಿ ಜಾರಿಗೆ ವ್ಯತಿರಿಕ್ತವಾದ ತೀರ್ಪುಗಳನ್ನು ಕೆಲವೊಂದು ತೀರ್ಪುಗಳು ಬಂದವು. ನಂತರ ಸುಪ್ರೀಂ ಕೋರ್ಟ್ ಸಂವಿಧಾನ ಸಂಸ್ಥೆ ಪೀಠವು ದಿನಾಂಕ 1/8/2024ರಂದು ಪರಿಶಿಷ್ಟ ಜಾತಿಗಳ ನಡುವಿನ ಅಂತರ ಹಿಂದುಳಿದಿರುವಿಕೆ ಬ್ಯಾಕ್ವರ್ಡ್
ಈ ಪರಿಶಿಷ್ಟ ಜಾತಿಯಲ್ಲಿ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಯಾವ ರೀತಿಯಾಗಿ ಹಿಂದುಳಿದರೆಂಬ ಒಂದು ಆದ್ಯತೆ ಮೇರೆಗೆ ಅಂತ ಪ್ರಾತಿನಿಧ್ಯದ ದತ್ತಾಂಶಗಳನ್ನು ಸಂಗ್ರಹಿಸಿ, ಇಲ್ಲಿ ಕೇವಲ ಜಾತಿಗಳ ಜನಸಂಖ್ಯೆ ಅಲ್ಲ, ಅವ್ರು ಯಾವ ರೀತಿಯಿಂದ ಅವರ ಒಂದು ಪರಿಸ್ಥಿತಿ ಇದೆ, ಅವರ ಕಷ್ಟ ಸುಖಗಳೇನು, ಅವ್ರು ಎಷ್ಟು ಜನ ಎಂಪ್ಲಾಯ್ಸ್ ಇದ್ದಾರೆ, ಅನ್ಎಂಪ್ಲಾಯ್ಸ್ ಇದ್ದಾರೆ, ಅವ್ರ ಕುಲಕಸಬೇನು, ಅವ್ರು ಮಾಡ್ತಕ್ಕಂಥ ದಿನನಿತ್ಯದ ಜೀವನವನ್ನು ಯಾವ ರೀತಿಯಾಗಿ ಅವ್ರು ನಿರ್ವಹಿಸ್ತಾ ಇದ್ದಾರೆ ಅಂತ ಒಂದು ಆರ್ಥಿಕವಾಗಿ, ಸಾಮಾಜಿಕವಾಗಿ ಎಲ್ಲ ರೀತಿಯಿಂದ ದತ್ತಾಂಶಗಳನ್ನು ಸಂಗ್ರಹಿಸಿ ಆದ್ಯತೆ ಮೇರೆಗೆ ಅತ್ಯಂತ ಹಿಂದುಳಿದ ಜಾತಿಗಳಿಗೆ ಒಳ ಮೀಸಲಾತಿಯನ್ನು ಹಂಚಿಕೆಗೆ ಆಯಾ ರಾಜ್ಯ ಸರ್ಕಾರಗಳು ಮಾಡಬಹುದೆಂದು ಈ ಮೂಲಕ ಸುಪ್ರೀಂ ಕೋರ್ಟ್ ತೀರ್ಪು ಮಾಡಿತು. ಅದರನ್ವಯ ಈಗ ಕರ್ನಾಟಕ ಸರ್ಕಾರವು ನಿವೃತ್ತ ನ್ಯಾಯಮೂರ್ತಿ ಎಚ್.ಎನ್. ನಾಗಮೋಹನ್ ದಾಸ್ ಅವರ ಅಧ್ಯಕ್ಷತೆಯಲ್ಲಿ ಏಕಸದಸ್ಯ ಆಯೋಗವನ್ನು ರಚಿಸಿ, ಪ್ರಸ್ತುತ ಈ ಆಯೋಗವು ಪರಿಶಿಷ್ಟ ಜಾತಿಯ ಬರ್ತಕ್ಕಂಥ ಎಲ್ಲ 101 ಜಾತಿಗಳ ಸಾರ್ವಜನಿಕರ ಅಹವಾಲನ್ನು ಸ್ವೀಕರಿಸಿ ಅಧ್ಯಯನವನ್ನು ಕೈಗೊಂಡು, ಜೊತೆಗೆ ರಾಜ್ಯದ 101 ಪರಿಶಿಷ್ಟ ಜಾತಿಗಳ ಅಂತರ ಹಿಂದುಳಿದುವಿಕೆ ಅಂಕಿಅಂಶಗಳು ಅಂದರೆ ಎಂಪೆರಿಕಲ್ ಡೇಟಾ, ಆ ಎಂಪೆರಿಕಲ್ ಡೇಟಾ ತಗೊಂಡು ಅವರ ಸ್ಥಿತಿಗತಿಗಳನ್ನು ಅಧ್ಯಯನ ಮಾಡಿ ಮನೆ ಮನೆಗೆ ಹೋಗಿ ಜಾತಿ ಸಮೀಕ್ಷೆ ಮಾಡುವಂತೆ ಸರ್ಕಾರ ಆದೇಶ ಮಾಡಿರುವುದರಿಂದ ನಾಳೆ ಮೇ 5 ಸೋಮವಾರದಿಂದ ರಾಜ್ಯಾದ್ಯಂತ ಜಾತಿ ಗಣತಿ ಮನೆ ಮನೆಗೆ ಹೋಗಿ ಈಗೇನು ಪ್ರಾರಂಭ ಮಾಡ್ತಿದ್ದಾರೆ ಸರ್ಕಾರ. ಆದ್ದರಿಂದ ನಮ್ಮ ಕೊರಮಾಕೊಚ್ಚ ಈ ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲ ಕೊರಮಾಕೊಚ್ಚ ಸಮಾಜ ಬಂಧುಗಳು ಹಾಗೂ ಜಿಲ್ಲೆಯಲ್ಲಿ ರಾಯಚೂರು ಜಿಲ್ಲೆ ಇರ್ತಕ್ಕಂಥ ಎಲ್ಲ ಕೊರಮಾಕೊಚ್ಚ ಸಮಾಜ ಬಂಧುಗಳು ತಾವು ಜಾತಿಗಳನ್ನು ನಮೂದಿಸುವಾಗ, ಯಾಕಂದ್ರೆ ನಮ್ಮವರು ರಾಯಚೂರು ತಾಲೂಕಿನಲ್ಲಿ ಮಾತ್ರ ಭಜಂತ್ರಿ ಅಂತ ಕರೆದಿಲ್ಲ, ರಾಯಚೂರು ತಾಲೂಕಿನಲ್ಲಿ ಎಲ್ಲರೂ ಕೊರಬರು ಅಂತ ಕರೀತಾರೆ. ಬಟ್ ರಾಯಚೂರು ತಾಲೂಕು ಬಿಟ್ಟು ಮುಂದೆ ಮಾನವಿಕ ಮುಂದಕ್ಕೆ ಹೋದ್ರೆ ಅಡ್ಡಲ್ಲ ಭಜಂತ್ರಿ ಅಂತ ಕರೀತಾರೆ. ಅದು ಭಜಂತ್ರಿ ಅನ್ನೋದು ಭಾಷಾ ಭಜಂತ್ರಿ